ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಸಾಟಿನ್ ಸ್ಟಿಚ್ ಹಾಕಿದ್ದೀನಿ 2ನೇ ನಂಬರ್ಗೆ ಇಟ್ಕೊಂಡು. ಡಿಸೈನ್ ಮಾತ್ರ ತುಂಬ ಚೆನ್ನಾಗಿದೆ, ನೋಡಿ ಟ್ರೈ ಮಾಡಿ. ಇದೆಲ್ಲ ಮದುವೆ ಬ್ಲೌಸ್ಗಳೇ. ನೋಡಿ ಮತ್ತೊಮ್ಮೆ ನಾನು ಅದ್ರ ಮೇಲೇ ಸ್ಟಿಚ್ ಹಾಕ್ತಾ ಇದ್ದೀನಿ. ಮತ್ತು 0 ನಂಬರಿಂದ ಬ್ಯಾಕ್ ಹೋಗಿ ಇಲ್ಲಿ ನಾನಿಲ್ಲಿ ಪೈಪಿಂಗ್ ಥ್ರೆಡ್ ತೊಗೊಂಡಿದ್ದೀನಿ ಎರಡನ್ನೂ ಈ ಥರ ಚಿಕ್ಕದಾಗಿದ್ದರೆ ಜೋಡಿಸ್ಕೊಂಡು ರಫಾಗಿ ಮೊದಲು ಸ್ಟಿಚ್ ಮಾಡ್ಕೊಳ್ಳಿ. ತುಂಬ ನೀಟಾಗಿ ಕೂರುತ್ತೆ. ಸಿಂಗಲ್ ಹಾಕೋದಕ್ಕಿಂತ ಈ ಥರ ಡಬಲ್ ಹಾಕಿದ್ರೆ ನೋಡಿ ಕಟ್ ಮಾಡಿಕೊಂಡು ಈಗ ನೀಟಾಗಿ ಹಾಕೋತಾ ಹೋಗಿ. ಸಿಲ್ಕ್ ಥ್ರೆಡ್ ತೊಗೋಬೇಕು. ಸ್ಯಾರಿ ಕಲರ್ ಏನಿದೆ ಪೀ ಗ್ರೀನ್ ಇತ್ತು, ಸೊ ಹಾಗಾಗಿ ನಾನು ಸ್ಯಾರಿ ಕಲರು ಸಿಲ್ಕ್ ಥ್ರೆಡ್ ತೊಗೊಂಡು ಸ್ಟಿಚ್ನ ಹಾಕ್ತಾಯಿದ್ದೀನಿ. ಬ್ಲೌಸ್ ಬಂದ್ಬಿಟ್ಟು ಗ್ರೀನ್ ಇದೆ. ನೆಕ್ಸ್ಟ್ ಬ್ಲೌಸ್ ಕಲರ್ ಏನಿದೆ ಗ್ರೀನು, ಅದನ್ನು ನಾನು ಥ್ರೆಡ್ ತೊಗೊಂಡು ನೋಡಿ ಅಲ್ಲಲ್ಲೇ ಈ ಥರ ಒಂದು ಕಾಲು ಇಂಚಿಗೆ ಸ್ಟಿಚ್ನ ಹಾಕ್ತಾಯಿದ್ದೀನಿ. ಈ ಥರ ಹಾಕೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲ ಗೋಲ್ಡ್ ಕಲರ್ ಆದರೂ ತೊಗೋಬೋದು ನೀವು. ಜೆರಿ ಥ್ರೆಡ್ಡಲ್ಲಿ ಹಾಕಿದ್ರೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟ್ ನಾನು ಇಲ್ಲಿ ಬಾಲ್ ಚೈನ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಗ್ಯಾಪ್ ಇಟ್ಬಿಟ್ಟೆ ನಾವು ಲೋಡಿಂಗ್ ಸ್ಟಿಚ್ನ ಮಾಡ್ಕೋಬೇಕಾಗುತ್ತೆ. ಯಾಕೆಂದರೆ ಈ ಥರ ಬಾಲ್ ಚೈನ್ ಕೂಡ ಹಾಕಬೇಕು. ಹಾಗಾಗಿ ನೋಡಿ ಸ್ವಲ್ಪ ಈ ಥರ ಮುಂದೆ ಬಂದುಬಿಟ್ಟು ನಾನಿಲ್ಲಿ ಬಾಲ್ ಚೈನ್ ಹಾಕ್ತಾಯಿದ್ದೀನಿ. ಆಗ ನೀಟಾಗಿ ಕೂರುತ್ತೆ. ಕ್ಲೀನಾಗಿ ನೋಡ್ಕೊಳ್ಳಿ ಯಾವ ಥರ ಹಾಕ್ತೀವಿ ನಾವು ಅಂತ ಅಂದ್ಬಿಟ್ಟು ಸ್ಟಾರ್ಟಿಂಗ್ ವರ್ಕ್ ಮಾಡೋರು ಗಮನಿಸ್ತಾ ಹೋಗಿ ಪ್ರತಿಯೊಂದನ್ನು. ನೆಕ್ಸ್ಟ್ ನಾನಿಲ್ಲಿ ಈ ಥರ ಹಾಫ್ ಇಂಚು ಇಲ್ಲ ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೋತಾ ಹೋಗಬೇಕು. ನೋಡಿ ಈ ಥರ ಲೈನ್ ಹಾಕ್ಕೊಂಡು ನೀಟಾಗಿ ಈ ಥರ ಪಿರಮಿಡ್ ಶೇಪಲ್ಲಿ ಸ್ಟಿಚ್ನ ಹಾಕೋತಾ ಹೋಗಿ. ನೋಡಿ ಈ ಥರ ಪಿರಮಿಡ್ ಶೇಪಲ್ಲಿ ಹಾಕೋತಾ ಹೋಗಬೇಕು. ಈ ಡಿಸೈನ್ ಅವರೇ ಸ್ವತಃ ನೋಡಿ ನನಗೆ ಕಳಿಸಿದ್ರು ಈ ಥರ ವರ್ಕ್ ಮಾಡಿ ಅಂತ. ಪ್ರತಿಯೊಂದೂ ಅಷ್ಟೇ ಅವ್ರು ಯಾವ ಡಿಸೈನ್ ಹೇಳ್ತಾರೋ ನಾನು ಅದನ್ನೇ ವರ್ಕ್ ಮಾಡಿ ಕೊಡ್ತಾಯಿದ್ದೀನಿ. ನೆಕ್ಸ್ಟು ಏನು ಸೆಂಟ್ರಲ್ಲಿ ಗ್ಯಾಪ್ ಇರುತ್ತೆ ಅದನ್ನು ಈ ಥರ ಕವರ್ ಮಾಡ್ಕೋತಾ ಹೋಗ್ತಾಯಿದ್ದೀನಿ. ಮತ್ತು ನಾನು ಇಲ್ಲಿ ಬಾಲ್ ಚೈನ್ ಹಾಕ್ತಾಯಿದ್ದೀನಿ.
ನೋಡಿ ರೌಂಡು ನೀಟಾಗಿ ಬರೋ ಥರ ಬಾಲ್ ಚೈನ ಹಾಕೋತಾ ಹೋಗಿ. ನೆಕ್ಸ್ಟು ನಾನು ಜೆರಿ ಥ್ರೆಡ್ನಲ್ಲೇ ಬಟನ್ ಸ್ಟಿಚ್ ಹಾಕ್ತಾಯಿದ್ದೀನಿ. ಏನು ಗ್ಯಾಪ್ ಕಾಣುತ್ತೆ ನೋಡಿ ಅಲ್ಲೆಲ್ಲ ಈ ಥರ ಬಟನ್ ಸ್ಟಿಚ್ನ ಹಾಕ್ತಾಯಿದ್ದೀನಿ. ಮತ್ತು ನಾನು ಸಿಲ್ಕ್ ಥ್ರೆಡ್ ತೊಗೊಂಡು ನೋಡಿ ಈ ಥರ 5 ಲೀಫ್ನ ಒಂದೊಂದು ಇಂಚ್ ಬಿಟ್ಟು ಹಾಕೋತಾ ಹೋಗಬೇಕಾಗುತ್ತೆ. ನೋಡಿ ಒಂದೊಂದು ಇಂಚ್ ಗ್ಯಾಪ್ ಬಿಡಿ. ಸುತ್ತಲೂ ಕೂಡ ಇದೇ ಥರ ಮಾಡ್ಕೋತಾ ಹೋಗಬೇಕು. ತುಂಬ ದಪ್ಪ ಬೇಡ, ಈ ಥರ ನೀಟಾಗಿ ಚಿಕ್ಕದಾಗಿ ಹಾಕಿದ್ರೂ ಸಾಕು ಲೀಫ್ನ. ನೋಡಿ ಮತ್ತೆ ಜೆರಿ ಥ್ರೆಡ್ ತೊಗೊಂಡು ಈ ಥರ ಬಟನ್ ಸ್ಟಿಚ್ನ ಹಾಕೋತಾ ಹೋಗಬೇಕು 3 ಮತ್ತೆ 0 ನಂಬರ್ಗೆ ಇಕ್ಕೊಂಡು ಸುತ್ತಲೂ ನಾನು ರೌಂಡ್ನ ಹಾಕ್ತಾ ಇದ್ದೀನಿ. ಈ ವರ್ಕಿಗೆ ನಾನು 500 ರೂಪೀಸ್ನ ಚಾರ್ಜ್ ಮಾಡಿದ್ದೀನಿ. ಆದಷ್ಟು ವಿಡಿಯೋ ಫುಲ್ಲು ನೋಡಿ ಫ್ರೆಂಡ್. ನೋಡಿ ಇದೇ ಥರನೇ ಸುತ್ತಲೂ ಹಾಕೋತಾ ಹೋಗಬೇಕು. ನೋಡ್ತಾ ಇರ್ಬೋದು ಫೈನಲ್ ಯಾವ ಥರ ಬಂದಿದೆ ಅಂತ ಅಂದ್ಬಿಟ್ಟು. ತುಂಬ ಚೆನ್ನಾಗಿ ಬಂದಿದೆ. ಇದು ಬಂದ್ಬಿಟ್ಟು ಬ್ಯಾಕ್ ಡಿಸೈನು. ನೋಡಿ ಬ್ಯಾಕ್ ಡಿಸೈನ್ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಇದು ಬಂದ್ಬಿಟ್ಟು ಫ್ರಂಟು ಮತ್ತು ಸ್ಲೀವಿಗೆ ಈ ಥರ ನಾನು ವರ್ಕ್ನ ಮಾಡಿದ್ದೀನಿ. Thank you for watching.